ಸೊ ಈ ಬೆಂಗಳೂರಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋರು ಆಂಧ್ರ ಬಿಲ್ಡರ್ಸ್. ದಯವಿಟ್ಟು ಬೆಂಗಳೂರಿಂದ ಆಂಧ್ರ ಬಿಲ್ಡರ್ಸ್ ನ ಬೆಂಗಳೂರಿಂದ ಆಚೆ ಕಳಿಸಿದ್ರೆ ನಮ್ಮ ಬೆಂಗಳೂರು ಸೇಫ್ ಆಗುತ್ತೆ. ಅವ್ರು ಯಾವುದೇ ಕ್ವಾಲಿಟಿ ಬಿಲ್ಡಿಂಗ್ ಕಟ್ಟೋದಿಲ್ಲ, ಎಲ್ಲ ಕಳಪೆ ಕಾಮಗಾರಿ ಬಿಲ್ಡಿಂಗ್ ಕಟ್ಟೋದು. ಹಂಗಾಗಿ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿ ದುಡ್ಡು ಮಾಡಿಕೊಂಡು ಬೇಗ ಬೇಗ ಮುಗಿಸ್ಬಿಟ್ಟು ಹೋಗ್ತಾರೆ. ಈ ಕಟ್ಟಡಗಳಿಗೆ ಇದುವರೆಗೂ ಇನ್ನು ವಿದ್ಯುತ್ ಸಂಪರ್ಕ ಕೂಡ ಆಗಿಲ್ಲ. ವಿದ್ಯುತ್ ಸಂಪರ್ಕ ಆಗದಿರೇ ಖಾತೆ ಇಶ್ಯೂ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಎಲ್ಲ ಆಗಿದೆ, ಓಸಿ ಇಲ್ಲ. ಕಾನೂನು ನೋಡಿದ್ರೆ ಸಾಮಾನ್ಯ ನಾಗರಿಕರು ಹೋಗ್ಬಿಟ್ಟು BBMP ಅಲ್ಲಿ ನಮಗೆ ಖಾತೆ ಬೇಕು ಅದು ಬೇಕು ಅಂದ್ರೆ 108 ಕಾನೂನುಗಳು ತೋರಿಸ್ತಾರೆ. ಆ ಕಾನೂನುಗಳು ನೋಡಕ್ ಹೋಯ್ತಂದ್ರೆ ಅವ್ರ ಖಾತೆನೂ ಬೇಡ ಏನು ಬೇಡ ಅಂತ ಓಡೋಗ್ಬಿಡ್ತಾರೆ. ಸೊ ಆದ್ರೆ ಬಿಲ್ಡರ್ಸ್ ಮಾತ್ರ ರಾತ್ರಿ ದಾಖಲೆಗಳು ಮಾಡಿ ದುಡ್ಡು ಮಾಡ್ತಾರೆ. ಇದು ನಮ್ಮ ಚಾನೆಲ್ ನ ಸುದ್ದಿ. ಈಗ ಈ ತರ ಒಂದು ಸುದ್ದಿ ಇರಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? 25ನೇ ವಾರ್ಡಲ್ಲಿ ಬಿಲ್ಡಿಂಗ್ ಬಿದ್ದು 9 ಜನ ಸತ್ತಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲೋಕಾಯುಕ್ತ ಎಲ್ಲಾರು ಬಂದು ನೀವೊಂದು ಕಂಡೀಷನ್ ಮಾಡಿದ್ರಿ, ಎಲ್ಲ ವ್ಯವಸ್ಥಿತವಾಗಿ ಅಕ್ರಮ ಕಟ್ಟಡಗಳನ್ನೆಲ್ಲ ಪಟ್ಟಿ ಮಾಡಿಕೊಡಿ ಅಂತ ಹೇಳಿದ್ರೆ ಇವರು ಅದನ್ನೆಲ್ಲ ಮಾಡ್ತಾ ಇರೋದು. ಅಕ್ರಮ ಕಟ್ಟಡಗಳ ಪಟ್ಟಿ ಮಾಡಿ ಖಾತೆ ಇಶ್ಯೂ ಮಾಡ್ತಾ ಇದ್ದಾರೆ. ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಸಾವಿರಾರು ಖಾತೆಗಳು ಇಶ್ಯೂ ಮಾಡ್ತಾ ಇದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತೀರಾ? ನಿಮ್ಮ BBMP ಅಂತ ಹೇಳ್ತೀರಲ್ಲ, ನೀವು ಏನ್ ಕ್ರಮ ತಗೊಳ್ತೀರಾ? ನೀವು ಈ ತರ ನಡೀತಾ ಇದೆ, ದಾಖಲೆ ಸಮೇತ ನಿಮಗೆ ಕೊಡ್ತಾ ಇದ್ದೀರಿ. ಏನ್ ಕ್ರಮ ಕೊಡ್ಬೇಕು, ಏನ್ ಕ್ರಮ ತಗೊಳ್ತೀರಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ನಮಸ್ಕಾರ, ನಾನು ಉಗ್ರ ನ್ಯೂಸ್ ಪತ್ರಿಕೆ ಸಂಪಾದಕ. ಈ ದಿನ ನಿಮಗೆ ಒಂದು ಸುದ್ದಿ ತಂದಿದ್ದೀನಿ. ಇತ್ತೀಚೆಗೆ ನಿಮಗೆ ವರ್ಮಾವು ಉಪವಲಯದ BBMP ಉಪವಲಯದ ಇಂಜಿನಿಯರ್ ಸೆಕ್ಷನ್ದು ಲಂಚಾವತಾರದ ಸುದ್ದಿ ಕೊಟ್ಟಿದ್ದೆ. ಅದೇ ಕಟ್ಟಡದಲ್ಲಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅದನ್ನ ತಡೆಯೋಕೆ ಸಾಧ್ಯ ಇಲ್ಲ. ಮೇಲಧಿಕಾರಿಗಳು ಇದನ್ನ ನೋಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಕಾರಣ, ಇತ್ತೀಚೆಗೆ ಒಂದು ಕಟ್ಟಡ ಬಿದ್ದು 9 ಜನ ಸಾವಿಗೀಡಾಗಿದ್ರು. ಅದೇ ತರ ಇವತ್ತು ಬಂಜಾರಾಲೆಬೆಟ್ಟು, ಕೊತ್ತನೂರು, ಅದರ ಇಲ್ಲಿ ಕನ್ಸ್ಟ್ರಕ್ಷನ್ ಇನ್ನು ಮುಗ್ದಿಲ್ಲ, ಅಂದ್ರೆ ಅದು ಪ್ರಗತಿಯಲ್ಲಿದೆ. ಆ ಕನ್ಸ್ಟ್ರಕ್ಷನ್ ಆಗೇ ಇದ್ರೆ ಇನ್ನು ಅದು ಮುಗಿಯೋದಕ್ಕೆ 1 ವರ್ಷ 2 ವರ್ಷ ಬೇಕು. ಆಗಲೇ ಅವರು ಬಿ ಖಾತಾ ಇಶ್ಯೂ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಡಿಸೆಂಬರ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹತ್ರವಾಗಿ ಡಿಸೆಂಬರ್ ಅಲ್ಲಿ ಸುಮಾರು ಸಾವಿರಾರು ಖಾತೆಗಳನ್ನ ಇಶ್ಯೂ ಮಾಡಿದ್ದಾರೆ ರಾತ್ರಿ. ಅದಕ್ಕೆ ದಾಖಲಾತಿಗಳನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ನೋಡಿ, ಈ ಬಿಲ್ಡಿಂಗು ಇನ್ನು ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆಗದಿರೋ ಇರೋಂತ ದಾಖಲಾತಿ. ಅದೇ ತರ ಅವರು ಇಶ್ಯೂ ಮಾಡಿರೋಂತ ಬಿ ಖಾತಾ ಏನು ಎಂಟ್ರಿ ಮಾಡಿಲ್ಲ, ಎಂತದ್ದು ಇಲ್ಲ. ಬಿಲ್ಡಿಂಗ್ ಓನರ್ ಹೆಸರಿಗೆ ಇದನ್ನ ಖಾತೆ ಮಾಡಿದ್ದಾರೆ. ಇದನ್ನ ನೋಡಿ, ಎಲ್ಲ ಅದೇ ತರನೇ ಇದೆ. ಅದೇ ರೀತಿ ನೋಡಿ, ಇಲ್ಲಿ ಬಿ ಖಾತೆಯಲ್ಲಿ ಶರ ಬರೀಬೇಕು. ಆಕ್ಚುಲಿ ಶರ ಬರೀಬೇಕು. ಇಲ್ಲಿ ಎಷ್ಟು ವಿಸ್ತೀರ್ಣ ಏನು ಎಂತದ್ದು ಇಲ್ಲ. ಆ ಶರಾಗೋಸ್ಕರ ಸೀಲೆ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಆತ್ರ. ಯಾಕಂದ್ರೆ ಶರ ಬರೆಯೋದಕ್ಕೆ ಟೈಮ್ ಬೇಕಾಗುತ್ತಲ್ವಾ, ಹಂಗಾಗಿ ಈ ರೀತಿ ಸೀಲ್ ಮಾಡ್ಬಿಟ್ಟು ಖಾತೆ ಇಶ್ಯೂ ಮಾಡಿದ್ದಾರೆ. ಈ ರೀತಿ ಇನ್ನೊಂದು ಕಟ್ಟಡ ಇದೆ, ಇದಕ್ಕೆ ಬಿ ಖಾತೆ ಇಶ್ಯೂ ಮಾಡ್ಬಿಟ್ಟು ಈ ಖಾತೆ ಕೂಡ ಕೊಟ್ಬಿಟ್ಟಿದ್ದಾರೆ. ಈ ಖಾತೆಯನ್ನು ಕೊಟ್ಟಿದ್ದಾರೆ. ಆ ಬಿಲ್ಡಿಂಗ್ ಹೆಂಗಿದೆ ಅಂದ್ರೆ ಇನ್ನು ಇಲ್ಲಿ ನೋಡಿ, ಕನ್ಸ್ಟ್ರಕ್ಷನ್ ರೀತಿಯಲ್ಲಿ ಇದೆ ನೋಡಿ. ಇದೊಂಥರ ಖಾತೆ. ಇದಕ್ಕೆ ಎಲ್ಲ ಫಿಲಪ್ ಮಾಡಿದ್ದಾರೆ, ಟೈಮ್ ಸಿಕ್ಕಿದೆ ಫಿಲಪ್ ಮಾಡಿದ್ದಾರೆ. ಉಳಿದಿದ್ದಕ್ಕೆ ಯಾವುದಕ್ಕೂ ಫಿಲಪ್ ಮಾಡಲಿಲ್ಲ. ಹಾಗಾಗಿ ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕಂದಾಯ ಇಲಾಖೆಯಲ್ಲಿ ಇವತ್ತು ಏನ್ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ARO ಮತ್ತು ಅವರ ತಂಡದವರಿಂದ, ಮೇಲಧಿಕಾರಿಗಳು ಇದನ್ನ ನೋಡ್ಬೇಕು, ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಬೇಕು. ಇನ್ ಕೇಸ್ ಖಾತೆ ಇಶ್ಯೂ ಮಾಡಿದ್ದಾರೆ, ಅದೇನಾದ್ರೂ ಕಟ್ಟಡ ಬಿದ್ದೋಗ್ಬಿಟ್ರೆ ಮುಂದಿನ ಗತಿ ಹಿಂದೆ ನಡೆದಿದಂತ ಘಟನೆ ಮತ್ತೇನು ನಡೆಯಬಹುದು. ಅದನ್ನು ಯಾರು ಹೇಳಕ್ ಬರೋದಿಲ್ಲ. ಅಲ್ಲಿ ಬಂಜಾರಾಲೆಬೆಟ್ಟು ಮತ್ತು ಎಲ್ಲ ಬೆಂಗಳೂರಲ್ಲಿ ಇವತ್ತು ಕಟ್ಟಡ ನಿರ್ಮಾಣ ಮಾಡ್ತಾ ಇರೋರೆಲ್ಲ ಆಂಧ್ರ ಬಿಲ್ಡರ್ಸ್. ಅವರೆಲ್ಲ ಏನಂದ್ರೆ ಕಳಪೆ ಕಾಮಗಾರಿ ಮಾರ್ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಅನುಭವಿಸೋದು ನಾವು ಸ್ಥಳೀಯರು. ಸೊ ಹಂಗಾಗಿ ಮೇಲಧಿಕಾರಿಗಳು, ನಾನು ಈ ದಾಖಲೆಗಳನ್ನೆಲ್ಲ ಕಮಿಷನರ್ಗೂ ಕೂಡ ಕೊಡ್ತಾ ಇದ್ದೀನಿ. ಕಮಿಷನರ್ಗೂ ಕೊಟ್ಬಿಟ್ಟು
ಅವ್ರ ಹತ್ರ ಏನು ಉತ್ತರ ಬರ್ತಾ ಅವ್ರನ್ನು ಕೇಳಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಾನು ನಮ್ಮ ಉಗ್ರ ನ್ಯೂಸ್ ಸುದ್ದಿಯಲ್ಲಿ ಇದನ್ನ ಪ್ರಚಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.